ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ವಾತಿ. ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಸುಕ್ಕಣೆ ಡಬ್ಬಿ. ಇವತ್ತಿನ ವಿಡಿಯೋನಲ್ಲಿ ಟೊಮ್ಯಾಟೊ ಪಿಕಲ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದನ್ನು ಪರ್ಫೆಕ್ಟ್ ಅಳತೆಯಲ್ಲಿ ಗ್ರಾಮ್ಸಲ್ಲಿ ಹಾಗೆಯೇ ಕಪ್ಸ್ ಮೆಜರ್ಮೆಂಟಲ್ಲಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಉಪ್ಪಿನಕಾಯಿ ಮಾಡಿಕೊಂಡ್ರೆ ಕನಿಷ್ಠ 6 ತಿಂಗಳವರೆಗೆ ಈ ಉಪ್ಪಿನಕಾಯಿನ ಸ್ಟೋರ್ ಮಾಡ್ಕೋಬಹುದು. ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಆ್ಯಂಡ್ ಹಾಗೆಯೇ ಈಸಿ ಪ್ರೊಸೆಸ್ ಕೂಡ. ಬಿಸಿಲಲ್ಲಿ ಒಣಗಿಸೋದು ಬೇಡ, ತುಂಬ ಟೈಮ್ ತೊಗೊಳ್ಳೋ ಪ್ರೊಸೆಸ್ ಕೂಡ ಅಲ್ಲ. ತುಂಬ ಕ್ವಿಕ್ಕಾಗಿ ಜಸ್ಟ್ ಹಾಫ್ ಆನ್ ಅವರ್ ಇಲ್ಲ 1 ಅವರಲ್ಲಿ ಈ ಪಿಕಲ್ನ ಪ್ರಿಪೇರ್ ಮಾಡ್ಕೋಬೋದು. ಲೇಟ್ ಮಾಡದೆ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನಿಲ್ಲಿ ಅರ್ಧ kgವರೆಗೆ ಟೊಮ್ಯಾಟೊ ತಗೊಂಡು ಕ್ಲೀನಾಗಿ ವಾಶ್ ಮಾಡಿ ವಾಟರ್ ಇಲ್ಲದೆ ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡು 1 ಗಂಟೆ ಅಥವಾ 2 ಗಂಟೆವರೆಗೂ ಒಣಗಿಸ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಕೂಡ ತೇವಾಂಶ ಇರುತ್ತೆ, ನೀಟಾಗಿ ಒರೆಸ್ಕೊಳ್ಳಿ. ಆಮೇಲೆ ಈ ಟೊಮೆಟೊನ ದೊಡ್ಡ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಒಂದೊಂದು ಟೊಮೆಟೊನ 4 ಪೀಸ್ ಅಥವಾ 6 ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಧ kg ಟೊಮೆಟೊಗೆ ಸರಿ ಹೋಗೋಷ್ಟು ಅಳತೆನ ಹೇಳ್ತಾ ಇದ್ದೀನಿ. ನೀವೇನಾದರೂ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡಿಕೊಂಡ್ರೆ 1 kg ಮಾಡಿಕೊಂಡ್ರೆ 1 kgಗೆ ಡಬಲ್ ಮಾಡ್ಕೊಳ್ಳಿ ಕ್ವಾಂಟಿಟೀಸ್ ಎಲ್ಲ ಕೂಡ. ಅರ್ಧ kg ಟೊಮ್ಯಾಟೊಗೆ 50 ಗ್ರಾಮ್ ಹುಣಸೆಹಣ್ಣನ್ನು ತಗೋಬೇಕು. ಹುಣಸೆಹಣ್ಣು ಕೂಡ ಹೊಸ ಹುಣಸೆಹಣ್ಣನ್ನು ತಗೊಳ್ಳಿ. ಸ್ಟೋರ್ ಮಾಡೋ ಪಿಕಲ್ಸ್ಗೆ ಯಾವಾಗಾದರೂ ಸರಿ ಹಳೆ ಹುಣಸೆಹಣ್ಣಿಗಿಂತ ಹೊಸ ಹುಣಸೆಹಣ್ಣಲ್ಲಿ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹುಣಸೆಹಣ್ಣಲ್ಲಿರೋ ಬೀಜ ನಾರು ಏನೂ ಇಲ್ಲದೆ ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ಳಿ. ಈಗ ಸ್ಟವ್ ಮೇಲೆ ಅಗಲವಾದ ಪ್ಯಾನ್ ಇಟ್ಕೊಂಡು ಅದರಲ್ಲಿ ಆಯಿಲ್ ಏನು ಹಾಕದೆ ಟೊಮ್ಯಾಟೊ ಪೀಸಸ್ನೆಲ್ಲ ಫಸ್ಟ್ ಹಾಕಿಬಿಡಿ. ಟೊಮ್ಯಾಟೊ ಹಾಕಿದ ಮೇಲೆ ಹುಣಸೆಹಣ್ಣನ್ನು ಕೂಡ ಹಾಕ್ಕೊಳ್ಳಿ. ಒಂದು ಸಾರಿ ಮಿಕ್ಸ್ ಮಾಡಿಬಿಡಿ. ಈಗ ಪ್ಲೇಟ್ ಮುಚ್ಚಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಮಧ್ಯೆ ಪ್ಲೇಟ್ ತೆಗೆದು ಮಿಕ್ಸ್ ಮಾಡ್ತಾ ಇರಿ. ಟೊಮ್ಯಾಟೊ ಎಲ್ಲ ಸಾಫ್ಟ್ ಆದಮೇಲೆ ಪ್ಲೇಟ್ ಮುಚ್ಚಬೇಡಿ. ಪ್ಲೇಟ್ ಮುಚ್ಚದೆ ಇದರಲ್ಲಿರೋ ನೀರೆಲ್ಲ ಅಬ್ಸರ್ಬ್ ಆಗೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹೀಗೆ ಟೊಮ್ಯಾಟೊ ಮತ್ತು ಹುಣಸೆಹಣ್ಣು ಮೆತ್ತಗಾಗಬೇಕು. ಈ ಸ್ಟೇಜಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಪ್ಯಾನ್ನ ಪಕ್ಕಕ್ಕೆ ಇಟ್ಕೊಂಡು ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಿ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಾತ್ರನೇ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 50 ಗ್ರಾಮ್ ಉಪ್ಪು, 50 ಗ್ರಾಮ್ ಖಾರದ ಪುಡಿನ ಹಾಕ್ಕೊಳ್ಳಿ. ಕಪ್ಸ್ ಅಳತೆಯಲ್ಲಿ ತಗೊಳ್ಳೋದಾದರೆ 1/4 ಕಪ್ವರೆಗೆ ಉಪ್ಪು, ಅರ್ಧ ಕಪ್ವರೆಗೆ ಖಾರದ ಪುಡಿನ ಹಾಕ್ಕೋಬೇಕು. ನೆಕ್ಸ್ಟ್ ಇದಕ್ಕೆ 1 ಟೀ ಸ್ಪೂನ್ವರೆಗೆ ಅರಿಶಿನ ಹಾಕ್ಕೊಳ್ಳಿ. ಇದಕ್ಕೆ ಸಿಪ್ಪೆ ಸುಲಿದ 1/4 ಕಪ್ ಬೆಳ್ಳುಳ್ಳಿ ಎಸಳನ್ನು ಹಾಕ್ಕೊಳ್ಳಿ. ಗ್ರಾಮ್ಸಲ್ಲಿ ನೋಡೋದಾದರೆ 40 to 50 ಗ್ರಾಮ್ಸ್ವರೆಗೆ ಈ ಬೆಳ್ಳುಳ್ಳಿನ ಹಾಕ್ಕೋಬೋದು. ನಂತರ ಇದಕ್ಕೆ 1 ಟೀ ಸ್ಪೂನ್ವರೆಗೆ ಮೆಂತ್ಯ ಪುಡಿ, 2 ಟೀ ಸ್ಪೂನ್ವರೆಗೆ ಸಾಸಿವೆ ಪುಡಿನ ಹಾಕ್ಕೊಳ್ಬೇಕು. ಮೆಂತ್ಯನ ಹಾಗೆ ಸಾಸಿವೆನ ಹದವಾಗಿ ಹುರಿದು ಪೌಡರ್ ಮಾಡಿ ಹಾಕಬೇಕು. ಈಗ ಇವನ್ನೆಲ್ಲ ಕೂಡ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಇಲ್ಲಿ ತೋರಿಸ್ತಾ ಇರೋ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಒಂದು ಸಾರಿ ಇದನ್ನು ಟೇಸ್ಟ್ ಮಾಡಿ ನೋಡಿ. ಒಂದು ವೇಳೆ ನಿಮಗೆ ಉಪ್ಪು ಸರಿ ಹೋಗದಿದ್ರು, ಖಾರ ಸರಿ ಹೋಗದಿದ್ರು ಈ ಸ್ಟೇಜಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ನನಗಾದರೆ ಎಲ್ಲ ಪರ್ಫೆಕ್ಟಾಗಿ ಸರಿ ಹೋಗಿದೆ. ಉಪ್ಪು, ಹುಳಿ, ಖಾರ ಎಲ್ಲ ಕೂಡ ಪರ್ಫೆಕ್ಟಾಗಿ ಇದೆ. ಸೊ ಈಗ ಈ ಪಿಕಲ್ಗೆ ಒಗ್ಗರಣೆ ಹಾಕ್ಕೊಳ್ಬೇಕು. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನಲ್ಲಿ 200 ml ಆಯಿಲ್ನ ಹಾಕ್ಕೊಳ್ಳಿ. ಕಪ್ಸಲ್ಲಿ ತಗೊಳ್ಳೋದಾದರೆ 3/4 ಕಪ್ವರೆಗೆ ಹಾಕ್ಕೊಳ್ಳಿ. ಉಪ್ಪಿನಕಾಯಿಗೆ ಯಾವಾಗಲಾದರೂ ಸರಿ ಎಳ್ಳೆಣ್ಣೆನ ಯೂಸ್ ಮಾಡಿದ್ರೆ ತುಂಬ ದಿನ ಕೆಡದೇ ಇರುತ್ತೆ. ಅದು ಕಾಸ್ಟ್ಲಿ ಅಂತ ಅನಿಸಿದ್ರೆ ಕಡಲೆಕಾಯಿ ಬೀಜದ ಎಣ್ಣೆನ ಯೂಸ್ ಮಾಡ್ಕೋಬಹುದು. ಎಳ್ಳೆಣ್ಣೆ ಆದರೂ ಯೂಸ್ ಮಾಡ್ಬೋದು ಅಥವಾ ಕಡಲೆ ಬೀಜ ಎಣ್ಣೆ ಆದರೂ ಯೂಸ್ ಮಾಡ್ಬೋದು. ಈಗ ಇದಕ್ಕೆ 1 ಟೀ ಸ್ಪೂನ್ವರೆಗೆ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ, 2 ಟೀ ಸ್ಪೂನ್ ಸಾಸಿವೆ, 2 ಟೀ ಸ್ಪೂನ್ ಜೀರಿಗೆ, 4-5 ಬೆಳ್ಳುಳ್ಳಿ ಎಸಳು, ಹಾಗೆಯೇ 4 ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿ ಈ ಒಗ್ಗರಣೆನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಹಿಂಗೆ ಫ್ಲೇವರ್ ಇಷ್ಟ ಆಗೋದಾದರೆ 1/4 ಟೀ ಸ್ಪೂನ್ವರೆಗೆ ಹಾಕ್ಕೊಳ್ಳಿ. ನಾನಿಲ್ಲಿ ಹಾಕ್ತಾಯಿಲ್ಲ. ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಕೊಂಡ ಟೊಮ್ಯಾಟೊ ಪೇಸ್ಟ್ನ ಹಾಕ್ಕೊಳ್ಳಿ. ಈಗ ಉರಿನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕನಿಷ್ಠ 5ರಿಂದ 6 ನಿಮಿಷ ಈ ಟೊಮ್ಯಾಟೊ ಪೇಸ್ಟ್ನ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಆಯಿಲ್ನಲ್ಲಿ ಈ ಪಿಕಲ್ ಸ್ವಲ್ಪ ಬೇಯಬೇಕು. ಆಗಲೇ ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಈ ಪಿಕಲ್ ತುಂಬ ದಿನ ಹಾಳಾಗದೇ ಇರುತ್ತೆ. ಹಾಗೆಯೇ ಪಿಕಲ್ಸ್ಗೆ ಆಯಿಲ್ ಸ್ವಲ್ಪ ಜಾಸ್ತಿನೇ ಇರಬೇಕು. ಎಣ್ಣೆ ತೇಲಾಡ್ತಾ ಇರಬೇಕು. ಆಗಲೇ ಅದು ಹಾಳಾಗದೆ ಫ್ರೆಶ್ ಆಗಿರುತ್ತೆ. ಅದೇ ನೀವು ಎಣ್ಣೆ ಕಡಿಮೆ ಹಾಕಿದರೆ ಅದು ಡ್ರೈ ಆಗಿ ಪಿಕಲ್ ಅನ್ನೋದು ಬೇಗ ಕೆಟ್ಟೋಗುತ್ತೆ. ನೀವು ಪಿಕಲ್ನ ಮಿಕ್ಸ್ ಮಾಡ್ತಿದ್ರೆ ನಿಮಗೆ ಅರ್ಥ ಆಗುತ್ತೆ. ಫಸ್ಟು ಆಯಿಲ್ನ ಅಬ್ಸರ್ವ್ ಮಾಡಿಕೊಳ್ಳುತ್ತೆ, ನಂತರ ಪಿಕಲ್ನಿಂದ ಆಯಿಲ್ ಸಪ್ರೇಟ್ ಆಗ್ತಾ ಇರುತ್ತೆ. ಆ ಸ್ಟೇಜಲ್ಲಿ ನೀವು ಸ್ಟವ್ ಆಫ್ ಮಾಡ್ಕೋಬೇಕು. ಅಲ್ಲಿವರೆಗೆ ಲೋ ಫ್ಲೇಮಲ್ಲೇ ಈ ಪಿಕಲ್ನ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳಿ. ಹೀಗೆ ಆಯಿಲ್ ಸಪ್ರೇಟ್ ಆಗೋ ಟೈಮಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಬಿಡಿ.
ಪಕ್ಕಕ್ಕೆ ಇಟ್ಮೇಲೆ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಾತ್ರನೇ ಇದನ್ನು ಜಾಡಿಗಾಗಲಿ ಇಲ್ಲ ಅಂದರೆ ಏಟ್ ಆಗಿರೋ ಗಾಜಿನ ಬಾಟಲ್ನಲ್ಲಾಗಲಿ ಸ್ಟೋರ್ ಮಾಡಿಕೊಂಡು ಹೊರಗಡೆ ಇಟ್ಕೊಂಡ್ರೆ 4 ತಿಂಗಳವರೆಗೆ ಇರುತ್ತೆ. ಅದೇ ನೀವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ 6 ತಿಂಗಳ ಮೇಲೇ ಈ ಪಿಕಲ್ನ ಸ್ಟೋರ್ ಮಾಡ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ. ತಪ್ಪದೆ ನೀವು ಕೂಡ ಟ್ರೈ ಮಾಡಿ. ಬಿಸಿ ಬಿಸಿ ಅನ್ನಕ್ಕೆ ಈ ಪಿಕಲ್ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಈ ಟೊಮೆಟೊ ಪಿಕಲ್ನ ಈ ಸಾರಿ ಈ ರೀತಿ ಟ್ರೈ ಮಾಡಿ ನೋಡಿ. ಹಾಗೆ ನಿಮ್ಗೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.